ಮದುವೆ ಮನೆಯ ಮೊದಲನೇ ಶಾಸ್ತ್ರ ಅಂದರೆ ಅದು ಚಪ್ಪರದ ಶಾಸ್ತ್ರ. ಚಪ್ಪರನ ಯಾಕೆ ಹಾಕ್ತಾರೆ ಅಂತ ಗೊತ್ತಾ? ಶುಭ ಕಾರ್ಯ ಆಗುವಾಗ ಮನೆ ಮುಂದೆ ಚಪ್ಪರ ಹಾಕೋದು ಒಳ್ಳೆಯದು ಅಂತ ಹಿರಿಯರು ಹೇಳಿದ್ದಾರೆ. ಅವರು ಪಾಲಿಸಿಕೊಂಡು ಬಂದಂತಹ ಶಾಸ್ತ್ರ ಸಂಪ್ರದಾಯವನ್ನು ಇವಾಗಿನವರು ಅದನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಹಿರಿಯರು ಮಾಡಿದ್ದಾರೆ ಅಂತ ಅಂದರೆ ಅದರಲ್ಲಿ ಒಂದು ನಂಬಿಕೆ ಹಾಗೂ ಅರ್ಥ ಇರುತ್ತೆ. ಎಲ್ಲ ಕಡೆನೂ ಶಾಸ್ತ್ರ ಒಂದೇ ಥರ ಇರುತ್ತೆ, ಬಟ್ ಆಚರಿಸೋ ರೀತಿ ಮಾತ್ರ ಬೇರೆ ಬೇರೆ. ನೋಡಿ, ನಮ್ಮ ಕಡೆ ಮಣ್ಣಿಂದ ಈ ಥರ 5 ಒಲೆಗಳನ್ನು ಮಾಡ್ತಾರೆ. 5 ಒಲೆ ಮಾಡಬಹುದು ಅಥವಾ 2 ಒಲೆ ಕೂಡ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇದು ಮೊದಲನೇ ಮದುವೆ ಆಗಿರೋದ್ರಿಂದ ನಾವು 5 ಒಲೆನ ಮಾಡ್ತಿದ್ದೀವಿ. ಕೆಲವೊಬ್ಬರು 2 ಒಲೆ ಕೂಡ ಮಾಡ್ತಾರೆ. ಇವಾಗಿನ ಜನ್ರೇಷನ್ ಎಷ್ಟೇ ಮುಂದೆ ಬಂದಿರಬಹುದು, ಅದು ಕೂಡ ಜನ್ರೇಷನ್ ಎಷ್ಟೇ ಮುಂದೆ ಬಂದ್ರೂ ಕೂಡ ಶಾಮಿಯಾನ ಎಲ್ಲ ಇದ್ರೂ ಚಪ್ಪರ ಹಾಕಿದ್ರೂ ಅದು ಕಳೆನೇ ಬೇರೆ. ಒಲೆನ ಮಾಡಿ ಅದಕ್ಕೆ ಅರಿಶಿನ ಹೂ ಹಾಕಿ ಪೂಜೆ ಮಾಡ್ತಾರೆ. ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಇದನ್ನು ನಾನು ನೋಡ್ತಾ ಇರೋದು. ಯಾಕಂದರೆ ನಮ್ಮನೇಲಿ ಮೊದಲನೇ ಮದುವೆ ಆಗಿರೋದ್ರಿಂದ ಇದನ್ನು ನಾನು ಮೊದಲನೇ ಸರ್ತಿ ನೋಡ್ತಾ ಇರೋದು. ಹಳದಿ ಶಾಸ್ತ್ರದ ದಿವಸ ಎಲೆ ಮೇಲೆ ಮಡಿಕೆನ ಇಟ್ಟು ಮಡಿಕೆಯಲ್ಲಿ ಪಂಚಧಾನ್ಯವನ್ನು ಹಾಕಿ ಪೂಜೆ ಮಾಡ್ತಾರೆ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಗಂಡನ ಮನೆಯಲ್ಲಿ ಹಾಗೆ ತವರ ಮನೆಯಲ್ಲಿ ದವಸ ಧಾನ್ಯಕ್ಕೆ ಕೊರತೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾರೆ ಅಂತ. ಹಾಗೇನೆ ಬಂದಂಥ ಸಂಬಂಧಿಕರ ಎಲ್ಲರೂ ಕೂಡ ಈ ಒಲೆಗೆ ಅರಿಶಿನ ಹಾಗೂ ಹೂವನ್ನು ಹಾಕಿ ಪೂಜೆ ಮಾಡ್ತಾರೆ. ಇಲ್ಲಿಂದ ಮದುವೆ ಮನೆ ಕಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಬಂಧಿಕರು, ಮನೆ ತುಂಬ ಜನ, ಮುಗಿದೇ ಇರೋಷ್ಟು ಕೆಲಸ, ಆದರೂ ಕೂಡ ಒಂಥರ ಖುಷಿ. ಮನೇಲಿ ಮೊದಲನೇ ಮದುವೆ ಅಂತ ಅಲ್ಲ, ಮೊದಲನೇ ಮದುವೆ ಆಗಿರ್ಬೋದು ಅಥವಾ 2ನೇ ಇಲ್ಲ ಕೊನೆ ಮದುವೆ ಅದು ಆಗಿರಲಿ, ಮದುವೆ ಅಂತ ಅಂದರೆ ಆ ಖುಷಿ ಮಾತ್ರ ಹಾಗೇ ಇರುತ್ತೆ. ಹೆಣ್ಣಿನ ಮನೆ ಮದುವೆ ಅಂದರೆ ಖುಷಿ ಜೊತೆಗೆ ಸ್ವಲ್ಪ ಬೇಜಾರು ಕೂಡ ಇರುತ್ತೆ. ಯಾಕೆ ಅಂತ ಗೊತ್ತು ಅಲ್ವಾ? ನಮ್ಮನೆ ಹುಡುಗಿ ನಮ್ಮನ್ನ ಬಿಟ್ಟು, ನಮ್ಮನೇನ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಅಂತ ಬೇಜಾರಿರುತ್ತೆ. ಅವಳನ್ನು ಕಳಿಸ್ಕೊಡ್ಬೇಕು ಅಲ್ವಾ ಅಂತ. ಅದೇ ಹುಡುಗನ ಮದುವೆ ಅಂದರೆ ಖುಷಿ ಸ್ವಲ್ಪ ಡಬಲ್ ಆಗಿಯೇ ಇರುತ್ತೆ. ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಮನೆಯವರಿಗೆಲ್ಲ ಎಳ್ನೀರನ್ನು ಮಾಡಿಕೊಟ್ಟೆ.